ರಾಯಚೂರಿನಲ್ಲಿ ಕೃಷ್ಣಾ ನದಿಗೆ ಪತಿ ನೀರಿಗೆ ಬಿದ್ದಿರುವಂತ ಕೇಸ್ ಈಗ ಪೊಲೀಸರಿಗೆ ಸವಾಲಾಗ್ತಿದೆ. ಪತಿ ಪತ್ನಿಯ ಪ್ರಕರಣ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಸದ್ಯ ಪೊಲೀಸರಿಗೆ ಸವಾಲಾಗ್ತಾ ಇದೆ ಪತಿ ಪತ್ನಿಯ ಈ ಒಂದು ಪ್ರಕರಣ. ಯಾವುದು ಸತ್ಯ ಯಾವುದು ಸುಳ್ಳು ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಫೋಟೋ ನೆಪದಲ್ಲಿ ನದಿಗೆ ತಳ್ಳಿದ್ಲು ಅನ್ನೋದಾಗಿ ಪತಿ ಆರೋಪವನ್ನ ಮಾಡಿದ್ರು. ನಾನ್ ತಳ್ಳಿಲ್ಲ, ಆದ್ರೆ ಕಾಲು ಜಾರಿ ಬಿದ್ದಿದ್ದಾನೆ ಅನ್ನೋದಾಗಿ ಸದ್ಯ ಪತ್ನಿ ಹೇಳ್ತಿದ್ದಾರೆ. ರಾಯಚೂರಿನ ಶಕ್ತಿನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಪ್ರಕರಣ ಇದು. ರಾಜಿ ಪಂಚಾಯಿತಿ ಮೂಲಕವೂ ಕೂಡ ಸುಖಾಂತ್ಯವನ್ನ ಕಾಣ್ತಾ ಇಲ್ಲ ಈ ಕೇಸು. ರಾಜಿ ಪಂಚಾಯಿತಿಯ ಬಳಿಕ ವಿಚ್ಛೇದನ ಪತ್ರಕ್ಕೆ ಪತ್ನಿಯಿಂದ ಸಹಿಯಾಗಿದೆ. ಅಂದು ನಡೆದಿದ್ದ ಘಟನೆ ಬಗ್ಗೆ ಈಗ ಪತ್ನಿ ಗದ್ದೆಮ್ಮ ಒಂದಿಷ್ಟು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನನಗೇನು ನ್ಯಾಯ ಸಿಗುತ್ತೆ, ಎಲ್ಲವೂ ಕೂಡ ವ್ಯರ್ಥ ಅನ್ನೋದಾಗಿ ಬೇಸರದಿಂದ ಮಾತನಾಡ್ತಿದ್ದಾರೆ. ನಾನ್ ನದಿಗೆ ತಳ್ಳಿಲ್ಲ, ಬೇಕಾದ್ರೆ ನನ್ನನ್ನೇ ತಳ್ಳಿ ಏನಂತಾರೋ ಅಂತ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಹೀಗಾಗಿ ನ್ಯಾಯ ಪಂಚಾಯಿತಿಯಲ್ಲಿ ಏನಾಗುತ್ತೆ ಆಗಲಿ, ಇನ್ನು ಸಾಯ್ತೀನಿ ಅನ್ನೋದಾಗಿಯೂ ಕೂಡ ಪತ್ನಿ ಗೆದ್ದಮ್ಮ ಹೇಳ್ತಿದ್ದಾರಂತೆ. ಒಟ್ನಲ್ಲಿ ಪತಿ ಜೊತೆ ಈಗ ತಾತಪ್ಪ ಏನಿದಾರಲ್ಲ, ಇಷ್ಟಪಟ್ಟು ಮದುವೆ ಆಗಿದ್ದ ಗೆದ್ದಮ್ಮನನ್ನ. ಬಟ್ ಈಗ ಕೃಷ್ಣಾ ನದಿಯ ಹೈಡ್ರಾಮದ ನಂತರ ಗೆದ್ದಮ್ಮ ಕುಟುಂಬ ಕಂಗಾಲಾಗಿದ್ದಾರೆ. ನಿಜಕ್ಕೂ ಕೂಡ ಆರಂಭಿಕವಾಗಿ ಇತ್ತೀಚೆಗಷ್ಟೇ ಮದುವೆ ಆಗಿದ್ರು, ಒಂದು 3 ತಿಂಗಳಾಗಿತ್ತು. ಅದಾದ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಗಾಡಿಲಿ ಹೋಗ್ತಿರೋ ಸಂದರ್ಭದಲ್ಲಿ ಕೃಷ್ಣಾ ನದಿ ಏನಿದೆಯಲ್ಲ ಬ್ರಿಡ್ಜ್ ಮೇಲೆ ಫೋಟೋ ತೆಗೆದುಕೊಳ್ಳೋದಕ್ಕಂತ ನಿಂತ್ಕೊಂತಾರಂತೆ. ಅದಾದ್ಮೇಲೆ ಪತಿ ನೀರಿಗೆ ಬೀಳ್ತಾನೆ. ನೀರಿಗೆ ಬಿದ್ದಂತ ನೀರ್ನಲ್ಲೇ ಒಂದು ಬಂಡೆಯನ್ನ ಹಿಡ್ಕೊಂಡು ಕೂತ್ಕೊಂಡು ಪತಿ ಹೇಳ್ತಾನೆ, ಬ್ರೋ ಆಕೆನ ಹಿಡ್ಕೊಳ್ಳಿ, ಆಕೆ ತಳ್ಳಿದ್ದು ಅನ್ನೋದಾಗಿ ಪತಿ ಆರೋಪ ಮಾಡ್ತಾನೆ. ಸದ್ಯ ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಬೇಡ ಬೇಡ ನಾವು ಅಲ್ಲೇ ಬೇಡ ಬೇಡ ಆಕಿನ ಅಂತಂದ್ರ ಏನ್ ನ್ಯಾಯ ಸಿಗುತ್ತೆ ಏನು. ಇನ್ನು ಘಟನೆಯಲ್ಲಿ ನದಿಗೆ ಬಿದ್ದಂತ ತಾತಪ್ಪನನ್ನ ರಕ್ಷಣೆ ಮಾಡಿದಂತ ಸ್ಥಳೀಯರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ಕೇಳೋಣ. 11ನೇ ತಾರೀಕಿನಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂಥ ಗುರ್ಜಾಪುರ ಬ್ಯಾರೇಜಲ್ಲಿ ಅಲ್ಲಿ ಪ್ರಮುಖವಾಗಿ ಪತ್ನಿಯೇ ತನ್ನ ಪತಿರಾಯನಿಗೆ ಕೃಷ್ಣಾ ನದಿಗೆ ತಳ್ಳಿದ್ದನೆಂಬ ಗಂಭೀರ ಆರೋಪ ಕೂಡ ಇತ್ತು. ಈ ಬಗ್ಗೆ ಪತ್ನಿ ಹಾಗೂ ಪತಿಯ ನಡುವೆ ಸಾಕಷ್ಟು ಹೈ ಡ್ರಾಮಾ ಕೂಡ ಆಗಿತ್ತು. ಪತಿರಾಯನನ್ನು ಸ್ಥಳೀಯರು ಕಂಡು ಆತನನ್ನು ಪ್ರತ್ಯಕ್ಷದರ್ಶಿಗಳು ರಕ್ಷಣೆ ಮಾಡಿದರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋ ರಕ್ಷಣೆ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದು, ಅದೇ ರೀತಿಯಾಗಿ ಆತ ಪತಿರಾಯ ತಾತಪ್ಪ ಯಾವ ರೀತಿ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದ ಎಂಬುದರ ಬಗ್ಗೆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿಗಳು ಅದೇ ರೀತಿಯಾಗಿ ರಕ್ಷಣೆ ಮಾಡಿದಂಥ ಇದೇ ಯುವಕರು ಇಬ್ಬರು ಇದ್ದಾರೆ. ಇವರು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ನಿವಾಸಿಗಳು. ಒಂದು ತಾತಪ್ಪನನ್ನು ರಕ್ಷಣೆ ಮಾಡಿದಂಥ ಯುವಕರಿಬ್ಬರು ಇದ್ದಾರೆ. ಒಂದು ರೇವು ಅದೇ ರೀತಿಯಾಗಿ ಮಂಜುನಾಥ್ ಇಬ್ಬರು ರಕ್ಷಣೆ ಮಾಡಿದರೆ. ಪ್ರಮುಖವಾಗಿ ಇವರ ಏನಂತಂದರೆ ರೇವು ಅವರು ಮೊಬೈಲಲ್ಲಿ ಈಗಲೇ ಸಾಮಾಜಿಕ ಜಾಲತಾಣದಲ್ಲಿ ಏನು ಸಾಕಷ್ಟು ವೈರಲ್ ಆಗಿ ಸದ್ದು ಮಾಡ್ತಾ ಇದೆ. ಇವರೇ ವಿಡಿಯೋ ತೆಗೆದಿದ್ದಾರೆ. ಯಾಕಂತಂದರೆ ಎವಿಡೆನ್ಸ್ ಇರಬೇಕು, ಪ್ರಮುಖವಾಗಿ ಸಾಕ್ಷಿ ಇರಬೇಕು. ಗಂಡ ಹೆಂಡತಿ ನಡುವೆ ಯಾವ ರೀತಿ ಮನಸ್ತಾಪ ಇತ್ತು ಇದರ ಎಲ್ಲದ್ರ ಬಗ್ಗೆ ತಿಳಿಯಬೇಕಾದ್ರೆ ನಮಗೆ ಎವಿಡೆನ್ಸ್ ಇರಬೇಕಾಯಿತು ಎಂಬುದ್ರ ಬಗ್ಗೆ ತಿಳಿಯಲು ಅವರು ರೇವು ಅವರು ವಿಡಿಯೋವನ್ನು ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿಯಾಗಿ ತಾತಪ್ಪನನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಖುದ್ದು ಈಗ ರಕ್ಷಣೆ ಮಾಡಿದಂಥ ಮಂಜುನಾಥ್ ಮತ್ತು ಅದೇ ರೀತಿಯಾಗಿ ರೇವರು ನಮ್ಮ ಜೊತೆ ಇದ್ದಾರೆ. ಏನಾತಕ್ಕೇನ ಯಾವ ರೀತಿ ಇವರು ಎಲ್ಲಿಗೆ ಹೋಗಿದ್ರು, ಯಾವ ರೀತಿ ಅವರು ವಾಪಸ್ ಬಂದಾಗ ಯಾವ ರೀತಿ ಅವರಿಗೆ ತಾತಪ್ಪ ಅಲ್ಲಿ ಸಹಾಯಕ್ಕಾಗಿ ಅಂಗಲಾಚ್ತಾ ಇದೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ. ತಾವು ಅವತ್ತು ಎಲ್ಲಿಗೆ ಹೋಗಿದ್ರಿ, ನಿಮಗೆ ಹಂಗೆ ಗೊತ್ತಾಯ್ತು ಆತ ನದಿಯಲ್ಲಿ ಇರೋದು? ಅವರು ಕೂಗ್ತಾ ಇದ್ದರು, ಕಿರ್ಚ್ಕೊಂತ ಇದ್ದರು, ಅವಳ ಹಿಡ್ಕರಿಬ್ರು ಅಂತ. ಹಾಗಾಗಿ ನಾವು ಆ ಸೌಂಡಿಗೆ ಕೇಳಿಗೆಸಿ ನಾವು ಗಾಡಿ ಸ್ಟಾಪ್ ಮಾಡಿದ್ದೀವಿ. ಅದಾದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆದಮೇಲೆ ಅವ್ರನ್ನ ಕೇಳಿದ್ವಿ. ಈಗ ನೀವು ಫಸ್ಟ್ ಬಂದ್ರಿ, ಅಲ್ಲಿ ಯಾರು ಇದ್ದಿಲ್ಲ? ಹೆಂಗೆ? ಯಾರು ಇದ್ದಿಲ್ಲ ಸರ್, ಅಲ್ಲಿ ಯಾರು ಇದ್ದಿಲ್ಲ ರೀ, ನಮ್ಮಿಬ್ಬರು ಬಿಟ್ಟರು. ಮತ್ತೆ ಆಗ ಅಷ್ಟು ಒಂದು ಪತಿರಾಯ ನದಿಯಾಗಿ ಬಿದ್ದಾನ, ಪತ್ನಿಗೆ ಇಲ್ಲಿ ಏನಾರ ಯಾರನ್ನ ಸಹಾಯ ಮಾಡಿರಿ, ಗಂಡಗೆ ರಕ್ಷಣೆ ಮಾಡಿರಿ ಅಂತ ಸಹಾಯ ಕೇಳ್ತಾ ಇದ್ದಾಳೆ ಹೆಂಗಂತ? ಇಲ್ಲರಿ ಅವ್ರು ಕೇಳ್ತಾ ಇದ್ದಿಲ್ಲ. ಫೋನ್ ಹಿಡ್ಕೊಂಡ್ಗೆ ಯಾರಿಗೆ ಫೋನ್ ಹಚ್ತಾ ಇದ್ರು ಅವರು.
ಅವ್ರು ಯಾವ ಥರ ಸಹಾಯ ಕೇಳಿಲ್ಲ. ಆದರೆ ಅವರು ಕೂಗ್ತಾ ಇರೋದು ಶಬ್ದದಿಂದ ನಾವು ಗಾಡಿ ನಿಂದ್ರಿಸಿ ಯಾಕೆ ಏನಾಯ್ತು ಅಂದ್ರೆ ಅವಳೇ ಬ್ರೋ ನನ್ನ ತಳ್ಳಿದಾಳೆ, ಅವಳು ಹಿಡ್ಕರಿ ಬ್ರೋ ಅಂತಂದಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದಾಗ್ಲಿಂದ ಅದಕ್ಕೆ ಇದು ಮಾಡಿದ್ವಿ ಸರ್. ವಿಡಿಯೋ ಯಾಕೆ ತೆಗೆದ್ರಿ? ಸಾಕ್ಷಿ ಬೇಕಲ್ಲ ಸರ್, ಯಾಕಂದ್ರೆ ಅಲ್ಲಿ ತುಂಬ ನೀರು ಹರಿತಾ ಇದೆ ಮತ್ತು ಏನಾದರೂ ಕೊಚ್ಕೊಂಡು ಹೋದ್ರಂದ್ರೆ ಈಗ ನಾವೇ ಹೆಲ್ಪ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಹಗ್ಗ ಇಟ್ಕೊಂಡ್ರೆ ಸರ್, ಹಗ್ಗ ಇಡ್ಲಾರ್ದ ಮಿಸ್ಟೇಕ್ ಆಗಿ ಏನಾದರೂ ಬಿದ್ದು ಸತ್ತೋಗ್ಬಿಟ್ರಂದ್ರೆ ಯಾರು ಹೊಣೆ ಹೇಳು? ಅದಕ್ಕಾಗಿ ವಿಡಿಯೋ ಇದ್ರೆ ಆ ಜಾಲತಾಣದಲ್ಲಿ ಏನಾದರೂ ಮಾಡ್ಬೋದಂತ. ಆಮೇಲೆ ಆತ ಸಹಾಯಕ್ಕಾಗಿ ಆತ ಅಲ್ಲಿ ಅಂಗಲಾಸ್ತಾ ಇದ್ದ ನದಿ ನಡುವರ್ಗೆ ಸಿಕ್ಕಾಕೊಂಡು ಅಲ್ಲಿ ಪತ್ನಿ ಇದ್ದಳು. ಫಸ್ಟ್ ಕಂಡೋರು ಯಾರು, ನೀವೇನಾ? ಫಸ್ಟ್ ನಾವೇ ನೋಡಿದ್ದೆ ಸರ್. ಹಂಗೆ ನಮ್ಮ ಫ್ರೆಂಡ್ ಮಂಜು ಎಲ್ಲಿಂದ ಎಲ್ಲಿ ಹೋಗಿ ವಾಪಸ್ ಬರ್ತಾ ಇದ್ದಾಗ ನೀವು ನೋಡ್ರಿ. ನಾವು ರಾಯಚೂರಿಂದ ಬರ್ತಿದ್ವಿ ವಾಪಸ್ ಇಲ್ಲಿ ತುಮಕೂರಿಗೆ, ಅವಾಗ ನೋಡಿರೋದು ಅವ್ರನ್ನ. ಹೆಂಗೆ ಗೊತ್ತಾಯ್ತು ಆತ ಸಿಕ್ಕಾಕೊಂಡಿದ್ದು? ಅವರು ನೀರಿಲಿಂದ ಹೋಗಿ ಅಲ್ಲಿ ಒಂದು ಕಲ್ ಥರ ಇದೆಯಲ್ಲ, ಅಲ್ಲಿ ಹೋಗಿ ಸಿಗಾಕೊಂಡಿದ್ದರು. ಈ ಥರ ಹಿಂಗೆ ಕೈ ಮಾಡ್ತಾಯಿದ್ರು, ಬ್ರೋ ಅಂತ. ಹಾಗಾಗಿ ನಾವು ಹೆಲ್ಪ್ ಮಾಡಿದ್ವಿ ಅವರಿಗೆ. ಆತ ಏನು ಹೇಳ್ತಾ ಇದ್ದ, ನಾವು ಬ್ರೋ ಅಂತ ಹೇಳ್ತಾ ಇದ್ದನು, ಅದಾಗಿ ನಮಗೆ ಕಾಪಾಡಿ ಆಮೇಲೆ ಇಲ್ಲ, ಫಸ್ಟ್ ಅವಳ ಹಿಡ್ಕೋರಿ, ಅವಳು ಓಡೋಗ್ಬಿಡ್ತಾಳೆ, ಫಸ್ಟ್ ಅವಳು ಹಿಡ್ಕೋರಿ ಆಮೇಲೆ ನನ್ನ ರಕ್ಷಣೆ ಮಾಡೋ ಅನ್ನೋ ಥರ ಕೂಗಿದ್ರು ಸರ್ ಅವರು. ಅವ್ರ ಊರಿಗೆ ಶಕ್ತಿನಗರ ಅಂತ ಹೋದ್ವಿ. ಅವ್ರು ಗಾಡಿ ಮೇಲೆ ಕುಂತ್ಕೊಂಡ್ರೆ ಅವ್ರು ಗಾಡಿ ಮೇಲೆ ಕೊಡ್ಲಿಲ್ಲ ಅವರು ಯಾವ ಗಾಡಿ ಮೇಲೆ ಕುಂತಾರೆ. ಆಮೇಲೆ ನಮ್ಮ ಗಾಡಿ ಮೇಲೇ ಕರ್ಕೊಂಡು ಹೋದ್ವಿ ಅವ್ರಿಗೆ. ಎಲ್ಲಿ ಕರ್ಕೊಂಡು ಹೋದ್ರಿ? ಅದು ಶಕ್ತಿನಗರ ಹತ್ರ ಕರ್ಕೊಂಡು ಹೋದ್ವಿ. ಒಂದು ಕಾಡ್ಲೂರು ಆದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ದಾಟಂದ್ಮೇಲೆ ಅವರು ಫೋನ್ ಮಾಡಿ ಹೇಳಿದ್ರಲ್ಲ ಬ್ರದರ್, ಅವ್ರು ಬಂದ್ಮೇಲೆ ಅವ್ರನ್ನ ಗಾಡಿ ಮೇಲೆ ಕರ್ಕೊಂಡು ಹೋದ್ರಿ. ಇದು ಇಲ್ಲಿನ ಏನು ತಾತಪ್ಪ ಅವರನ್ನು ರಕ್ಷಣೆ ಮಾಡಿದಂಥ ಯುವಕರಿಬ್ಬರ ಮನದಾದ ಮಾತಾಗಿದೆ. ಏನಂತಂದರೆ ನಾವು ಕೂಡ ಆತನನ್ನು ರಕ್ಷಣೆ ಮಾಡಿದ್ದೇವೆ, ಆದರೆ ಗಂಡ ಹೆಂಡತಿಯವರು ಅವರಿಬ್ಬರು ಒಂದಾಗಿದ್ದರೆ ಚಂದ, ಅದು ಅವರ ನಿರ್ಧಾರಕ್ಕೆ ಬಿಟ್ಟದ್ದು ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.